ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 2026 ಈಗ ಕರೆಂಟ್ ಮಾರ್ಕೆಟಲ್ಲಿ ಅತ್ಯುತ್ತಮ ಕ್ರೆಡಿಟ್ ಕಾರ್ಡ್ ಫುಲ್ ಡೀಟೇಲ್ಸನ್ನು ಈ ಪಿ ಪಿ ಟಿಯಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಓಕೆ, ಅದರಲ್ಲಿ ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅಂದರೆ ಜೀವಿತಾವಧಿ ಉಚಿತ ಕ್ರೆಡಿಟ್ ಕಾರ್ಡ್, ಮತ್ತು ಅತ್ಯುತ್ತಮ ಕ್ಯಾಶ್ ಬ್ಯಾಕ್ ಕಾರ್ಡು, ಮತ್ತು ಅತ್ಯುತ್ತಮ ಟ್ರಾವೆಲ್ ಕಾರ್ಡು ಮೀನ್ಸ್ ನೀವು ಪ್ರಯಾಣ ಮಾಡ್ತಾಯಿದ್ರೆ ನಿಮಗೆ ಯಾವ್ಯಾವ ಕಾರ್ಡು ಹೆಲ್ಪ್ ಆಗುತ್ತೆ, ಮತ್ತು ನಿಮ್ಗೆ ಅದರಲ್ಲಿ ಎಷ್ಟು ಉಳಿತಾಯವಾಗುತ್ತೆ ಅದೆಲ್ಲ ಇನ್ ಡೀಟೇಲಾಗಿ ಈ ಪಿ ಪಿ ಟಿಯಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಓಕೆ, ಈ ಪಿ ಪಿ ಟಿಯನ್ನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಿಮಗೆ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ನೋಡಿ, ಫಸ್ಟು ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ಮೀನ್ಸ್ ಜೀವಿತಾವಧಿ ಉಚಿತ ಕಾರ್ಡ್ಗಳು. ಅದರಲ್ಲಿ ಟಾಪ್ 3ಯಲ್ಲಿ ಅಮೆಜಾನ್ ಪೇ ICICI ಕಾರ್ಡ್ ಇದೆ, IDFC ಫಸ್ಟ್ ಮಿಲೇನಿಯಾ ಕಾರ್ಡ್ ಇದೆ, ಆಕ್ಸಿಸ್ ಬ್ಯಾಂಕ್ ನಿಯೋ ಕಾರ್ಡ್ ಇದೆ ಈಗ ಕರೆಂಟ್ 2026 ಕರೆಂಟ್ ಮಾರ್ಕೆಟಲ್ಲಿ. ಓಕೆ, ಸೊ ಇವು ಟಾಪ್ 3 ಕ್ರೆಡಿಟ್ ಕಾರ್ಡ್ಸ್ ಇದೆ. ಓಕೆ, ಈಗ ನೋಡಿ, ಅಮೆಜಾನ್ ಪೇ ICICIಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಅಮೆಜಾನ್ ಪ್ರೈಮ್ ಬಳಕೆದಾರರಿಗೆ ಆನ್ಲೈನ್ ಶಾಪಿಂಗ್ ಮೇಲೆ 5% ಅನಿಯಮಿತ ಕ್ಯಾಶ್ ಬ್ಯಾಕ್ ಇದೆ, ಮತ್ತು ಆಟೋ ಕ್ರೆಡಿಟ್ ಬ್ಯಾಲೆನ್ಸ್ ಸೌಲಭ್ಯವೂ ಇದೆ. ಓಕೆ, ಅದೇ ಥರ IDFC ಫಸ್ಟ್ ಮಿಲೇನಿಯಾದಲ್ಲಿ ನಿಮ್ಮ ತಿಂಗಳಿನ ಖರ್ಚು 20,000 ದಾಟಿದಾಗ 10x ವರೆಗಿನ ಮೌಲ್ಯದ ರಿವಾರ್ಡ್ಸ್ ಪಾಯಿಂಟ್ಗಳು ಮತ್ತು ರೈಲ್ವೆ ಲಾಂಜ್ ಉಚಿತ ಪ್ರವೇಶ. ಓಕೆ, ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ರೈಲ್ವೆದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಈ ಕಾರ್ಡು ತುಂಬ ಹೆಲ್ಪ್ ಆಗುತ್ತೆ, ನೀವು ಯೂಸ್ ಮಾಡ್ಬೋದು ಈ ಕಾರ್ಡನ್ನ. ಓಕೆ, ಅದೇ ಥರ ಆಕ್ಸಿಸ್ ಬ್ಯಾಂಕ್ ನಿಯೋ ಕಾರ್ಡು, ಇದು ಜೊಮ್ಯಾಟೊ, ಬ್ಲಿಂಕಿಟ್ಟು ಮತ್ತು ಪೇಟಿಎಮ್ ಬಿಲ್ ನೀವು ಪೇ ಮಾಡ್ತಾಯಿದ್ರೆ ಕನಿಷ್ಠ 10%ವರೆಗೆ ನಿಮಗೆ ರಿಯಾಯಿತಿ ದೊರೆಯುತ್ತೆ. ನೀವು ಆನ್ಲೈನಲ್ಲಿ ತುಂಬ ಪರ್ಚೇಸ್ ಮಾಡ್ತಾಯಿದ್ರೆ ನೀವು ಈ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಟಾಪ್ 3 ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡು. ನೀವು ಇದರಲ್ಲಿ ನಿಮಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ ನಿಮ್ಮ ಪರ್ಚೇಸ್ ಮೇಲೆ, ನಿಮ್ಮದು ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ಆ್ಯಸ್ ಪರ್ ದ ಕರೆಂಟ್ ಮಾರ್ಕೆಟ್ ಇದು ಟಾಪ್ 3 ಕ್ರೆಡಿಟ್ ಕಾರ್ಡ್ ಇದೆ. ಓಕೆ, ಅದೇ ಥರ ನೆಕ್ಸ್ಟು ಕ್ಯಾಶ್ ಬ್ಯಾಕ್ ಕಾರ್ಡು. ಓಕೆ, ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀರ, ನಿಮಗೆ ಅಮೌಂಟು ಒಳ್ಳೆ ಸಮ್ ಅಮೌಂಟ್ ರಿಟರ್ನ್ ಆಗಿ ಬರ್ತಾ ಇರುತ್ತೆ. ನೀವು ಆ ಥರ ಯೋಚನೆ ಮಾಡಿ ಕ್ಯಾಶ್ ಬ್ಯಾಕ್ ಕಾರ್ಡ್ ಪರ್ಚೇಸ್ ಮಾಡ್ತಾಯಿದ್ರೆ ಅದರಲ್ಲಿ ಫಸ್ಟು SBI ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಇದೆ, ಸೆಕೆಂಡು ಸ್ವಿಗ್ಗಿ HDFC ಕ್ರೆಡಿಟ್ ಕಾರ್ಡ್ ಇದೆ. ಓಕೆ, ನೀವು ಇಲ್ಲಿ ನೋಡಿ ಕಂಡೀಷನ್ ಏನಿದೆ, ಯಾವುದೇ ನಿರ್ಬಂಧವಿಲ್ಲದೆ ಎಲ್ಲ ಆನ್ಲೈನ್ ಪಾವತಿ ಮೇಲೆ 5% ನಿಮಗೆ ಡೈರೆಕ್ಟ್ ಕ್ಯಾಶ್ ಬ್ಯಾಕ್ ಇದೆ. ಓಕೆ, ತಿಂಗಳಿಗೆ ಗರಿಷ್ಠ 5,000 ಉಳಿತಾಯವಾಗುತ್ತೆ ನೀವು ಈ ಕಾರ್ಡ್ ಯೂಸ್ ಮಾಡಿ ನೀವು ಆನ್ಲೈನ್ ಪರ್ಚೇಸ್ ಮಾಡಿದರೆ. ಅದೇ ಥರ ಸ್ವಿಗ್ಗಿ HDFC ಕ್ರೆಡಿಟ್ ಕಾರ್ಡ್ ಇದೆ. ಸ್ವಿಗ್ಗಿ ಇನ್ಸ್ಟಂಟ್ ಮಾರ್ಟು ಮತ್ತು ಸ್ವಿಗ್ಗಿ ಡೈನ್ ಔಟ್ ಪಾವತಿ ಮೇಲೆ ಭರ್ಜರಿ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಓಕೆ, ನೀವು ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡ್ತಾ ಇರ್ತೀರ, ಮತ್ತು ನೀವು ಸ್ವಿಗ್ಗಿ ಡೈನ್ ಔಟ್ ಅಲ್ಲಿ ಹೋಟೆಲ್ಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀರ, ಅದರಲ್ಲಿ ನಿಮಗೆ 10% ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ದೊರೆಯುತ್ತೆ. ಮತ್ತು ಈ ಥರ ಆನ್ಲೈನ್ ಶಾಪಿಂಗ್ ವೆಬ್ಸೈಟಲ್ಲೂ 5% ನಿಮಗೆ ಕ್ಯಾಶ್ ಬ್ಯಾಕ್ ದೊರೆಯುತ್ತೆ. ಸೊ ನೀವು ಆನ್ಲೈನಲ್ಲಿ ತುಂಬ ಪರ್ಚೇಸ್ ಮಾಡ್ತಾಯಿದ್ರೆ ನಿಮಗೆ ಇವೆರಡು ಕ್ರೆಡಿಟ್ ಕಾರ್ಡಲ್ಲಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮೀನ್ಸು ನೀವು ಅಪ್ಲೈ ಮಾಡಿ ನಿಮ್ಗೆ ಬೇಸ್ಡ್ ಆನ್ ದ ಕ್ರೆಡಿಟ್ ಸ್ಕೋರು ಮತ್ತು ಎಲ್ಲದ ಮೇಲೆ ನಿಮಗೆ ಅವರು ಕ್ರೆಡಿಟ್ ಕಾರ್ಡನ್ನ ಕೊಡ್ತಾರೆ. ಓಕೆ, ಅದೇ ಥರ ನೀವು ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀರ, ನಿಮಗೆ ಅದಕ್ಕೋಸ್ಕರ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾಯಿದ್ರೆ ಯಾವುದು ಕ್ರೆಡಿಟ್ ಕಾರ್ಡ್ ಬೆಟರ್ ಅಂದರೆ, ನೀವು ಟೈಮ್ಸು ಫ್ಲೈಟ್ ಹೋಗ್ತಾ ಇರ್ತೀರ, ಫ್ಲೈಟಲ್ಲಿ ಬೇಸ್ಡ್ ಆನ್ ದ ಕ್ರೆಡಿಟ್ ಕಾರ್ಡ್ಸ್ ಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ನಿಮಗೆ ಲಾಂಜ್ ಫ್ರೀಯಾಗಿ ಕೊಡ್ತಾರೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದೇ ಥರ ನೀವು ಯಾವುದಾದ್ರೂ ಐಷಾರಾಮಿ ಹೋಟೆಲ್ಗೆ ಪ್ರಯಾಣ ಮಾಡಿ ಅಲ್ಲಿ ಸ್ಟೇ ಮಾಡ್ತಾ ಇರ್ತೀರ, ಅದು ನೀವು ಪೇ ಮಾಡಿದರೆ ಈ ಕಾರ್ಡಿಂದ ನಿಮಗೆ ಅವರು ಪಾಯಿಂಟ್ ಕೊಡ್ತಾರೆ. ಆ ಪಾಯಿಂಟ್ಸ್ ಯೂಸ್ ಮಾಡಿ ನೀವು ಮತ್ತೊಂದು ಹೋಟೆಲಲ್ಲಿ ಸ್ಟೇ ಮಾಡ್ಬೋದು ನೆಕ್ಸ್ಟ್ ಟ್ರಾವೆಲ್ ಮಾಡೋ ಮುಂದೆ. ಸೊ ಅದಕ್ಕೋಸ್ಕರ ಈ ಟ್ರಾವೆಲ್ ಕಾರ್ಡು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದರಲ್ಲಿ ಫಸ್ಟ್ ಒಂದು ಫೆಡ್ರಲ್ ಸ್ಕ್ಯಾಪಿಯಾ ಕಾರ್ಡ್ ಇದೆ, ಸೆಕೆಂಡ್ ಒಂದು HDFC ರೆಗ್ಯುಲರ್ ಗೋಲ್ಡ್ ಇದೆ, ನೆಕ್ಸ್ಟ್ ಥರ್ಡ್ ಒಂದು IDFC ಫಸ್ಟ್ ಮಯೂರ ಇದೆ. ಓಕೆ, ಆ ಕಾರ್ಡಲ್ಲಿ ಏನೇನು ಉಪಯೋಗ ಆಗುತ್ತೆ ಅಂದರೆ, ಈಗ ನೋಡಿ, ಫೆಡ್ರಲ್ ಸ್ಕ್ಯಾಪಿಯಾ ಕಾರ್ಡು ವಿದೇಶಿ ಪ್ರವಾಸಕ್ಕೆ ಅತ್ಯುತ್ತಮವಾಗಿದ್ದು 0% ಫಾರೆಕ್ಸ್ ಮಾರ್ಕ್ ಅಪ್ ಶುಲ್ಕ ಮತ್ತು ಉಚಿತ ದೇಶೀಯ ಲಾಂಜ್ ಪ್ರವೇಶ ಇರುತ್ತೆ. ಓಕೆ, ಇದು ತುಂಬ ಹೆಲ್ಪ್ ಆಗುತ್ತೆ. ಲಾಂಜು ಎಕ್ಸಸ್ ಫ್ರೀಯಾಗಿ ಸಿಗ್ತಾಯಿದೆ. ನಿಮ್ಮ ಫ್ಲೈಟ್ ಡಿಲೇ ಆದರೆ ನೀವು ಲಾಂಜಲ್ಲಿ ಸ್ಟೇ ಮಾಡ್ಬೋದು, ಫುಡ್ಡು ತಿನ್ಬೋದು. ನಾನು ಯೂಸ್ ಮಾಡಿದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದೇ ಥರ HDFC ರೆಗ್ಯುಲರ್ ಗೋಲ್ಡು ವಾರ್ಷಿಕವಾಗಿ 12ಕ್ಕಿಂತ ಹೆಚ್ಚು ಉಚಿತ ದೇಶಿ ಮತ್ತು ಅಂತಾರಾಷ್ಟ್ರೀಯ ಲಾಂಜ್ ಭೇಟಿಗಳನ್ನು ಒದಗಿಸುತ್ತದೆ. ಮೀನ್ಸ್ ಲಾಂಜ್ ಎಕ್ಸಸ್ 12
ಎಕ್ಸಸ್ಸು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಅದೇ ಥರ IDFC ಫಸ್ಟ್ ಮಯೂರ, ಇದು ಉಚಿತ ಸ್ಪಾ ಸೌಲಭ್ಯ, ಅಂತಾರಾಷ್ಟ್ರೀಯ ಗಾಲ್ಫ್ ಪ್ರವೇಶ ಮತ್ತು ಪ್ರೀಮಿಯಂ ಮೆಟಲ್ ವಿನ್ಯಾಸದ ಕಾರ್ಡ್ ಇರುತ್ತೆ. ಇದನ್ನು ನಿಮ್ಮ ಬೇಸ್ಡ್ ಆನ್ ನಿಮ್ಮ ಟ್ರಾವೆಲ್ ಮೇಲೆ ಮತ್ತು ಬೇಸ್ಡ್ ಆನ್ ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ ನೀವು ಈ ಕಾರ್ಡನ್ನು ಅಪ್ಲೈ ಮಾಡಬಹುದು. ಓಕೆ ಓಕೆ ಇಲ್ಲಿ ನೋಡಿ, ಪ್ರಮುಖ ಆನ್ಲೈನ್ ಕ್ಯಾಶ್ ಬ್ಯಾಕ್ ದರಗಳ ಹೋಲಿಕೆ. ಓಕೆ, ಈಗ HDFC ಸ್ವಿಗ್ಗಿ ಕಾರ್ಡ್ ಇದೆ, SBI ಕ್ಯಾಶ್ ಬ್ಯಾಕ್ ಕಾರ್ಡ್ ಇದೆ, ಅಮೆಜಾನ್ ಪೇ ಇದೆ. ಓಕೆ, ಇಲ್ಲಿ ನೋಡಿ ನಿಮಗೆ ಅರೌಂಡ್ 5% ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ SBI ಕ್ಯಾಶ್ ಬ್ಯಾಕ್ ಕಾರ್ಡಿಂದ. ಸ್ವಿಗ್ಗಿ HDFCಯಿಂದನೂ 5%, ಅಮೆಜಾನ್ ಪೇಯಿಂದನೂ 5%. ಓಕೆ, ನಾರ್ಮಲ್ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದರೆ 1% ಸಮಥಿಂಗ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ನೀವು ಈ 3 ಕ್ರೆಡಿಟ್ ಕಾರ್ಡು ನೀವು ಏನಾದರೂ ಪರ್ಚೇಸ್ ಮಾಡೋ ಮುಂದೆ ಯೂಸ್ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕು 5% ತನಕ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ ಆ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು. ಓಕೆ, ನೀವು ಅರೌಂಡು 45,000 ಅಮೌಂಟನ್ನು ನೀವು ಇಯರ್ಲಿ ಸೇವ್ ಮಾಡ್ಬೋದು. ನೀವು ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಮತ್ತು ಅದನ್ನು ಕರೆಕ್ಟಾಗಿ ರೀಪೇಮೆಂಟ್ ಮಾಡಿದರೆ ನೀವು ಅರೌಂಡು 45,000 ರಿಂದ 50,000 ತನಕ ನೀವು ಅಮೌಂಟನ್ನು ಸೇವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಈ ಆ್ಯಪಲ್ಲಿ ಚೆಕ್ ಮಾಡಿ ಯಾವ್ಯಾವ ಸೂಟೇಬಲ್ ಅನಿಸುತ್ತೆ ಕ್ರೆಡಿಟ್ ಕಾರ್ಡು ನಿಮಗೆ, ಏನೇನು ಟ್ರಾವೆಲ್ಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ, ಅಥವಾ ಆನ್ಲೈನ್ ಶಾಪಿಂಗ್ ಯಾವ್ದು ಅನಿಸುತ್ತೆ, ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಸೂಟೇಬಲ್ ಅನಿಸುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಆ ಅಪ್ಲಿಕೇಶನಲ್ಲಿ ಹೋಗಿ ಆ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.